ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮ್ಮ ಊಟದ ರುಚಿಯನ್ನು ಇನ್ನೊಂದು ಲೆವೆಲಿಗೆ ಕೊಂಡೊಯ್ಯುವ ಒಂದು ಅದ್ಭುತ ಸೈಡ್ ಡಿಶ್ ಜೊತೆ ಬಂದಿದ್ದೇನೆ. ಇವತ್ತು ತುಂಬ ರುಚಿಯಾದ ಡ್ರೈ ಪ್ರಾನ್ಸ್ ಚಟ್ನಿ ಮಾಡೋಣ. ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುವಷ್ಟು ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ರೆಸಿಪಿ ಶುರು ಮಾಡೋಣ. ಇಲ್ಲಿ ಸ್ವಲ್ಪ ಡ್ರೈ ಪ್ರಾನ್ಸ್ ಅನ್ನು ತಗೊಂಡಿದ್ದೇನೆ. ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಇದರ ಹೆಡ್ ಪಾರ್ಟ್ ಅನ್ನು ತೆಗೆದು ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ. ಈಗ ಈ ಡ್ರೈ ಪ್ರಾನ್ಸ್ ಅನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಬಾಣಲೆಯಲ್ಲಿ ಡ್ರೈ ಪ್ರಾನ್ಸ್ ಅನ್ನ ಹಾಕಿ ಲೋ ಫ್ಲೇಮ್ನಲ್ಲಿ ಇದರ ಕಲರ್ ಚೇಂಜ್ ಆಗುವವರೆಗೆ ಕಂಟಿನ್ಯೂ ಆಗಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಇದೀಗ 5 ನಿಮಿಷದ ನಂತರ ತೋರಿಸ್ತಾ ಇದ್ದೇನೆ. ಇದರ ಕಲರ್ ಕೂಡ ಚೇಂಜ್ ಆಗಿದೆ, ರೋಸ್ಟ್ ಆಗಿ ಎರೋಮ ಬರ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡ್ತಾ ಇದ್ದೇನೆ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 4 ಒಣಮೆಣಸನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಳೋಣ. ಇದರ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ಗ್ಯಾಸ್ ಆಫ್ ಮಾಡಿ ಮೆಣಸು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡ್ತಾ ಇದ್ದೇನೆ. ಈಗ ಈ ಒಣಮೆಣಸನ್ನು ಒಂದು ಕುಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸಿ ಮತ್ತೆ ಚೆನ್ನಾಗಿ ಜಜ್ಜಿಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪನ್ನು ಒಟ್ಟಿಗೆ ಸೇರಿಸಿ ಉಪ್ಪು, ಹುಳಿ, ಖಾರ ಒಂದಕ್ಕೊಂದು ಚೆನ್ನಾಗಿ ಬೆರೆಯುವಂತೆ ಚೆನ್ನಾಗಿ ಜಜ್ಜಿಕೊಳ್ಳೋಣ. ಈ ರೀತಿ ಪೇಸ್ಟನ್ನು ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಆದರೆ ಕುಟ್ಟಿ ಪುಡಿ ಮಾಡಿದ ಮಿಶ್ರಣ ಚಟ್ನಿಗೆ ಒಳ್ಳೆಯ ಫ್ಲೇವರ್ ಮತ್ತು ಅದ್ಭುತವಾದ ರುಚಿ ಕೊಡುತ್ತೆ. ನೋಡಿ, ಈ ರೀತಿ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಈ ಮಿಶ್ರಣಕ್ಕೆ 2 ಸ್ಪೂನ್ ತೆಂಗಿನ ತುರಿಯನ್ನು ಸೇರಿಸಿ ಮತ್ತೆ ಕುಟ್ಟಿ ಕೋರ್ಸ್ ಆಗಿ ಪುಡಿ ಮಾಡಿಕೊಳ್ಳೋಣ. ನಂತರ ಈ ಮಿಶ್ರಣವನ್ನು 1 ಕಪ್ ತೆಂಗಿನ ತುರಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ಮಿಶ್ರಣವನ್ನು ಹೀಗೆ ಕೂಡ ಸಾರು ಮಾಡಬಹುದು. ಈ ಚಟ್ನಿ ಅನ್ನ ಸಾರು ಜೊತೆ ಸೂಪರ್ ಕಾಂಬಿನೇಷನ್. ಇದನ್ನು ಕುಟ್ಟಿ ಪುಡಿ ಚಟ್ನಿ ಅಂತ ಕರೀತಾರೆ. ಹಿಂದಿನ ಕಾಲದಲ್ಲಿ ಇದನ್ನು ಅರೆಕಲ್ಲಿನಲ್ಲಿ ಕುಟ್ಟಿ ಪುಡಿ ಮಾಡ್ತಾ ಇದ್ರು. ನಾನಿದನ್ನು ಕುಟಾಣಿಯಲ್ಲಿ ಮಾಡ್ತಾ ಇದ್ದೇನೆ. ಈಗ ಈ ಮಿಶ್ರಣವನ್ನು ಒಂದು ಕಡೆ ಇಟ್ಟುಕೊಳ್ಳೋಣ. ನಂತರ ನಾವು ಈಗಾಗಲೇ ಹುರಿದಿಟ್ಟುಕೊಂಡಿರುವ ಡ್ರೈ ಪ್ರಾನ್ಸ್ ಅನ್ನು ಮಿಕ್ಸಿ ಜಾರಿಗೆ ಹಾಕಿ ಒಮ್ಮೆ ಮಾತ್ರ ಪಲ್ಸ್ ಮಾಡಿ ಕೋರ್ಸ್ ಆಗಿ ಪುಡಿ ಮಾಡಿಕೊಳ್ಳೋಣ. ಈಗ ಈ ಪ್ರಾನ್ಸ್ ಪುಡಿಯನ್ನು ಈ ಕಾಯಿ ತುರಿ ಮಿಶ್ರಣದ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಈ ಚಟ್ನಿಗೆ ಸೇರಿಸ್ತಾ ಇದ್ದೇನೆ. ನಂತರ 2 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಇದಕ್ಕೆ ಸೇರಿಸೋಣ. ನೋಡಿ, ಈಗ ನಮ್ಮ ರುಚಿಕರವಾದ ಡ್ರೈ ಪ್ರಾನ್ಸ್ ಚಟ್ನಿ ಸವಿಯಲು ಸಿದ್ಧವಾಗಿದೆ. ಈ ಚಟ್ನಿಯಲ್ಲಿ ಡ್ರೈ ಪ್ರಾನ್ಸ್ ಬದಲಿಗೆ ಡ್ರೈ ಫಿಶ್ ಕೂಡ ಬಳಸಬಹುದು. ಡ್ರೈ ಫಿಶ್ ಚಟ್ನಿಯ ರೆಸಿಪಿ ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಅದರ ವಿಡಿಯೋವನ್ನು ಖಂಡಿತವಾಗಿ ಶೇರ್ ಮಾಡ್ತೇನೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.